ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಎರಡನ್ನೂ ಒಂದೇ ವಿಡಿಯೋದಲ್ಲಿ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು, ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಫಸ್ಟ್ ನೋಡಿ, ಇಲ್ಲಿ ನಾನು ಒಂದು ಬಟ್ಲು ಮೆಸರ್ಮೆಂಟಲ್ಲಿ ತೊಗೊಂಡಿದ್ದೀನಲ್ವ ಹೆಸರುಬೇಳೆ, ಅದೇ ಒಂದು ಬಟ್ಲು ಮೆಸರ್ಮೆಂಟಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ, ಸ್ವೀಟ್ ಪೊಂಗಲ್ ನಾವು ಎಷ್ಟು ಮಾಡ್ಕೊತೀವೋ ಅದಕ್ಕೆ ನೋಡಿಬಿಟ್ಟು 1 ಕಪ್ ಹಾಲು, ಇನ್ನು ಗೋಡಂಬಿ ಮತ್ತು ದ್ರಾಕ್ಷಿ, ಸ್ವಲ್ಪ ಇದು ಏಲಕ್ಕಿ ಪೌಡ್ರು, ತುಪ್ಪ ತೊಗೊಂಡಿದ್ದೀನಿ. ಇದಿಷ್ಟು ಸ್ವೀಟ್ ಪೊಂಗಲ್ಲಿಗೆ, ಕಾಯಿ ತುರಿ ಒಂದು, ಇದಿಷ್ಟು ಸ್ವೀಟ್ ಪೊಂಗಲ್ಗೆ. ಇನ್ನು ಖಾರ ಪೊಂಗಲ್ಲಿಗೆ ಎಣ್ಣೆ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಮೆಣಸು, ಪೆಪ್ಪರ್ ಪೌಡ್ರಲ್ಲ, ಬರೀ ಕಾಳು ಮೆಣಸು ತೊಗೊಂಡಿರೋದು, ಶುಂಠಿ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, 1-2 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಇನ್ನು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಐಟಮ್ಸು ಇದು ಖಾರದಕ್ಕೆ. ಇದಿಷ್ಟು ಸ್ವೀಟ್ ಪೊಂಗಲಿಗೆ ಬೇಕು. ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇವಾಗ ನಾನು ಫಸ್ಟು ಹೆಸರುಬೇಳೆನ 1-2 ಸರಿ ನೀಟಾಗಿ ನೀರು ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿನೂ ಅಷ್ಟೇ, ಅದು ಎರಡನ್ನೂ ಸಪ್ರೇಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿನೂ 1-2 ಸರಿ ತೊಳೆದು ನೀರು ಹಾಕಿ ಇಟ್ಟಿದ್ದೀನಿ. ಇವಾಗ ನಾವು ಯಾವ ಕುಕ್ಕರಲ್ಲಿ ಇಡ್ತೀವೋ ಆ ಕುಕ್ಕರ್ಗೆ ನಾನು ಹೆಸರುಬೇಳೆ ಏನು ತೊಳೆದು ಇಟ್ಕೊಂಡಿದ್ನಲ್ವ, ಆ ಹೆಸರುಬೇಳೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಹಸಿದು ಹೋಗೋವರೆಗೂ 1 ನಿಮಿಷ ಫ್ರೈ ಮಾಡಿಕೊಂಡು, ಹೆಸರುಬೇಳೆ ಎಲ್ಲ ಸ್ವಲ್ಪ ನೀರಿನ ಅಂಶ ಹೋದ್ಮೇಲೆ ತುಪ್ಪ ಹಾಕಬೇಕು. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಹೆಸರುಬೇಳೆ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸ್ವೀಟ್ ಪೊಂಗಲ್ಗೆ, ಖಾರ ಪೊಂಗಲ್ ಯಾವುದೇ ಆಗಲಿ ಹಸಿ ಥರ ಸ್ಮೆಲ್ ಇರೋಲ್ಲ. ಸ್ಮೆಲ್ ಹೋಗೋವರೆಗೂ ನಾವು ಸ್ವಲ್ಪ ಹುರ್ಕೋಬೇಕು. ಇದನ್ನು ಹುರಿದ್ಕೊಂಡು ಮಾಡಿದರೆ ಟೇಸ್ಟು ಚೆನ್ನಾಗಿ ಇರುತ್ತೆ. ಅದಕ್ಕೆ ನಾವು ಇದನ್ನು ನೀಟಾಗಿ ಹುರಿದ್ಕೋಬೇಕು. ಇದನ್ನು ನೋಡಿ ಲೋ ಫ್ಲೇಮಲ್ಲೇ ಹುರಿಬೇಕು, ಯಾಕಂದರೆ ಇದು ಹಸಿಯಾಗಿರುತ್ತಲ್ವ. ಹೈ ಫ್ಲೇಮ್ ಮಾಡ್ಕೊಂಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರೋವರೆಗೂ ಇದನ್ನು ನಾವು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಬಿಸಿ ಆಗ್ತಾ ಇದೆ. ಇದಿಷ್ಟು ಬಿಸಿ ಆದಮೇಲೆ ನಾವು ಅಕ್ಕಿನೂ ಸಹ ಸ್ವಲ್ಪ ನೆನೆಯಕ್ಕೆ ಬಿಟ್ಟಿದ್ದೀವಿ ಅಲ್ವಾ, ಅದೇ ಅಕ್ಕಿನೂ ಇದರೊಳಗೆ ಹಾಕ್ಕೋಬೇಕು. ನೋಡಿ, ಕಲರು ಚೇಂಜ್ ಆಗ್ತಾ ಇದೆ. ಆಮೇಲೆ ನಾನಿಲ್ಲಿ ಹುರಿತಾ ಇರೋದ್ರಿಂದ ಘಮನೂ ಬರ್ತಾ ಇದೆ, ಸ್ವಲ್ಪ ಹೆಸರು ಬೇಳೆದು ಘಮ ಚೆನ್ನಾಗಿ ಬರ್ತಾ ಇದೆ. ಇವಾಗ ಸಾಕು ಇಷ್ಟ ಆದರೆ. ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೋತಾ ಇದ್ದೀನಿ. ನೀರೆಲ್ಲ ಬಸ್ದು ಅಕ್ಕಿನ ಹಾಕ್ಕೊಂಡು ಇದಕ್ಕೆ ಏನು 2 ಬಟ್ಲು ಆಯ್ತಲ್ವ, 1 ಬಟ್ಲು ಅಕ್ಕಿ, 1 ಬಟ್ಲು ಹೆಸರುಬೇಳೆ. ಯಾವುದೇ ಇದು ಕಾರಣಕ್ಕೂ ಹೆಸರುಬೇಳೆನ ಕಡಿಮೆ ತೊಗೋಬೇಡಿ, ಈಕ್ವಲಾಗಿ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಪೊಂಗಲ್ದು. ನಾನಿಲ್ಲಿ 2 ಬಟ್ಲಕ್ಕೆ 4 ಬಟ್ಲು ನೀರು ಹಾಕ್ತಾಯಿದ್ದೀನಿ. 1 ಬಟ್ಲು ನಾನು ಹಾಲು ಸೇರಿಸ್ತಾ ಇದ್ದೀನಿ. ಇದು ಪೊಂಗಲ್ಲೆಲ್ಲ ಸ್ವಲ್ಪ ಇದು ಏನು ತೆಳ್ಳವಾಗಿರಬೇಕಲ್ವ, ಉದುರಾಗಿರಬಾರ್ದು ಅಂತ ನಾನು 5 ಕಪ್ಪು ಒಟ್ಟು 5 ಬಟ್ಲು ನೀರು ಹಾಕ್ತಾ ಇರೋದು. ನಿಮಗೆ ಹಾಲು ಜಾಸ್ತಿ ಬೇಕು ಅಂದರೆ 2 ಬಟ್ಲು ಹಾಲು ಹಾಕ್ಕೋಬೋದು, ಇಲ್ಲ ಅಂದರೆ ಹಾಲು ಇಷ್ಟ ಆಗಲ್ಲ ಅಂದರೆ 5 ಬಟ್ಲು ನೀರು ಹಾಕಿ ಮಾಡ್ಬೋದು. ಇಲ್ಲಿ ಬಟ್ ಹಾಲಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನಿಲ್ಲಿ 1 ಬಟ್ಲು ಹಾಲನ್ನ ಹಾಕ್ಬಿಟ್ಟು, ಒಟ್ಟು ಟೋಟಲಿ 2 ಬಟ್ಲಿಗೆ 5 ಬಟ್ಲು ಹಾಕಿರೋದು. ಹಾಕ್ಬಿಟ್ಟು ಒಂದು 4 ವಿಜಿಲ್ ಕೂಗಿಸ್ಕೊಳ್ಳೋಣ. ಈ ಕುಕ್ಕರು ಕರೆಕ್ಟಾಗಿ ಬೆಂದಿರುತ್ತೆ ಹೆಸರುಬೇಳೆ ಮತ್ತು ಅಕ್ಕಿ. ಇವಾಗ ಅದು ಕುಕ್ಕರ್ ಎಲ್ಲ ವಿಜಿಲಾಗಿ ತಣ್ಣಗಾಗೋ ಅಷ್ಟೊತ್ತಿಗೆ ನಾವಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಖಾರದ ಪೊಂಗಲಿಗೆ ಒಂದು ಬಾಣಲಿ ಬಿಸಿಗಿಟ್ಟು 2 ಟೇಬಲ್ ಸ್ಪೂನ್ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ 1 ಸ್ಪೂನಷ್ಟು ನಾನು ತುಪ್ಪ ಹಾಕಿದ್ದೀನಿ. ತುಪ್ಪ ಅದೆಲ್ಲ ನೀಟಾಗೆಲ್ಲ ಕರಗಲಿ, ಎಣ್ಣೆ ಮತ್ತು ಎಣ್ಣೆಯಲ್ಲಿ ತುಪ್ಪ ಎಲ್ಲ ಕರಗಿ ಬಿಸಿ ಆಗಲಿ. ಇದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ. ಸಾಸಿವೆ ನಾನು ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು, ಮೆಣಸನ್ನು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಮೆಣಸನ್ನ ಯಾವುದೇ ಇದಕ್ಕೆ ಜಜ್ಜಿ ಪೌಡ್ರ್ ಮಾಡಿ ಹಾಕಬಾರ್ದು, ಈ ಇಡೀ ಇದು ಕಾಳು ಮೆಣಸೇ ಹಾಕಿದರೆ ಇದರಲ್ಲಿ ಚೆನ್ನಾಗಿರುತ್ತೆ ಫ್ಲೇವರ್ದು. ಅದಕ್ಕೆ ಮೆಣಸು ಹಾಕ್ಬಿಟ್ಟು ಆಮೇಲೆ ಕರಿಬೇವು ಹಾಕಿ, ನಾನೇನು ಗೋಡಂಬಿ ತೊಗೊಂಡಿದ್ನಲ್ವ, ಗೋಡಂಬಿ ಒಂದು ಸ್ವಲ್ಪ ಪೀಸಸ್ನ ಹಾಕಿದ್ದೀನಿ. ಇದಕ್ಕೆ ಖಾರ ಪೊಂಗಲ್ಗೂ ಚೆನ್ನಾಗಿರುತ್ತೆ ಗೋಡಂಬಿ. ಇನ್ನು ದ್ರಾಕ್ಷಿ ಹಾಕಿಲ್ಲ, ದ್ರಾಕ್ಷಿ ಸ್ವೀಟ್ ಪೊಂಗಲ್ಗೆ ಹಾಕ್ತೀನಿ. ಖಾರ ಪೊಂಗಲಿಗೆ ಓನ್ಲಿ ಗೋಡಂಬಿ ಮಾತ್ರ ಹಾಕಿರೋದು. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಇದಕ್ಕೆ ನಾನು ಶುಂಠಿಯನ್ನು ಚಿಕ್ಕದಾಗಿ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇಲ್ಲ ನೀವು ತುರಿದಾದರೂ ಇಟ್ಕೋಬೋದು. ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಮತ್ತು ಉದ್ದಕ್ಕೆ ಸೀಳಿಟ್ಕೊಂಡಿರೋ ಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ಹಾಕಿರ್ತೀವಲ್ವ, ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಇದನ್ನು ಒಂದು ಚಿಟಿಕೆ ಅರಿಶಿನ ಹಾಕಿ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ, ಅದು ಮೆಣಸಿನ್ಕಾಯಿ ಬೇಯೋವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ತಾ ಇರೋಣ. ನೋಡಿ, ಇವಾಗ ಅದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಇಲ್ಲಿ ವಿಜಿಲ್ಲು ನೋಡಿ ಸ್ಟೀಮೆಲ್ಲ ಹೋಗಿದೆ. ಸ್ಟೀಮೆಲ್ಲ ಪ್ರೆಷರೆಲ್ಲ ಹೋದ್ಮೇಲೆ ಇದನ್ನು ನಾವು ತೆಗಿಬೇಕು. ಕುಕ್ಕರ್ದು ಲಿಡ್ ತೆಗೆದು ನೋಡಿ ಕರೆಕ್ಟಾಗಿ ಆಗಿದೆ. ಇವಾಗ ಇದು ಸ್ಟೀಮೆಲ್ಲ ಹೋಗಿದೆ ಅಲ್ವಾ, ಇವಾಗ ತೆಗಿತಾ ಇದ್ದೀನಿ ನಾನು. ಚೆನ್ನಾಗಿ ಬೆಂದಿದೆ ನೋಡಿ, ಇದು ನೀರೆಲ್ಲ ಕರೆಕ್ಟಾಗಿ ಆಗಿದೆ, ನೀಟಾಗಿ ಬೆಂದಿದೆ ಇದು. ಆಮೇಲೆ ಸ್ವಲ್ಪ ಸಾಫ್ಟಾಗಿ ಮೆತ್ತಗೂ ಆಗಿದೆ. ಈ ಪೊಂಗಲಿಗೆ ಈ ಥರ ಮೆತ್ತಗಾಗಿ ಆದ್ರೇ
ಚೆನ್ನಾಗಿ ಅನಿಸೋದು ಇದು. ಅಕ್ಕಿ ಮತ್ತು ಬೇಳೆ ಎಲ್ಲ ಸಖತ್ತಾಗಿ ಬೆಂದಿದೆ. ಎಲ್ಲ ನೀಟಾಗಿ ಸೌಟಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿ ನಮಗೆ ಸ್ವೀಟ್ ಪೊಂಗಲ್ ಯಾವ ಒಂದು ಅಳತೆಗೆ ಬೇಕೋ ಅಷ್ಟನ್ನು ನಾನು ಒಂದು ಬೌಲಷ್ಟು ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಅಕ್ಕಿ ಮತ್ತು ಬೇಳೆ ಬೇಯಿಸಿರೋದನ್ನು ಇನ್ನು ಸ್ವಲ್ಪ ನೀರು ಕಾಯೋಕ್ಕೆ ಇಟ್ಟಿದ್ದೆ ನಾನು. ಬಿಸಿ ನೀರು, ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕ್ಕೋಬಾರ್ದು. ಬಿಸಿನೀರು ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ತಣ್ಣೀರು ಹಾಕ್ಕೊಂಡ್ರೆ ಗಂಟಾಗುತ್ತೆ, ಚೆನ್ನಾಗಿ ಹೊಂದಿಕೆ ಆಗೋಲ್ಲ ಇದು. ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಈ ಕುಕ್ಕರ್ಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆ ಏನು ಬೆಂದಿತ್ತಲ್ವ ಅದರೊಳಗೆ ಈ ಅಕ್ಕಿ ಮತ್ತು ಬೇಳೆ ಬೇಯಿಸ್ಕೊಂಡಿರೋದನ್ನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ. ಇದನ್ನು ಒಂದು 5 ನಿಮಿಷ ಚೆನ್ನಾಗೆಲ್ಲ ಉಪ್ಪು ಮತ್ತು ಆ ಖಾರದ್ದು ಎಲ್ಲದೂ ಮಿಕ್ಸ್ ಆಗೋವರೆಗೂ ನೀಟಾಗಿ ಕುದಿಯೋಕ್ಕೆ ಬಿಡೋಣ. ಒಂದು 5 ನಿಮಿಷ ಇದನ್ನು ಕುದಿಸೋಣ ಲೋ ಫ್ಲೇಮಲ್ಲೇ. ಇದು ಎಲ್ಲ ಚೆನ್ನಾಗಿ ಆದಮೇಲೆ ಒಂದು ಸರಿ ಟೇಸ್ಟ್ ನೋಡಬೇಕು. ಉಪ್ಪು ಏನಾದರೂ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಉಪ್ಪು ಹಾಕ್ಕೋಬೇಕು. ಚೆನ್ನಾಗೆಲ್ಲ ಕುದ್ಮೇಲೆ ನೋಡಿ ಈ ಥರ ನೀಟಾಗಿ ಹೊಂದಿಕೆ ಆಗಬೇಕು. ಇದು ಹಂಗಾದ್ರೇ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಲಾಸ್ಟಲ್ಲಿ ಇನ್ನು ಕೊತ್ತಂಬರಿ ಸೊಪ್ಪು ಹಾಕಿ ನಿಮಗೆ ನೀರು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀರನ್ನು ಹಾಕ್ಕೋಬೋದು, ಯಾಕಂದರೆ ಗಟ್ಟಿ ಆಗಿಬಿಡುತ್ತೆ ತಣ್ಣಗಾದ್ಮೇಲೆ. ನೋಡಿ ಇಷ್ಟೇ, ಇದು ಕುದ್ಮೇಲೆ ಅದು ಖಾರ ಪೊಂಗಲ್ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಸ್ವೀಟ್ ಪೊಂಗಲ್ಗೆ ನಾನು ಬೆಲ್ಲ ತೊಗೊಂಡಿದ್ನಲ್ವ ಆ ಬೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕರಗಿಸ್ಕೊಳ್ಳೋಣ. ಫಸ್ಟು ಬೆಲ್ಲ ಶೋಧಿಸ್ಕೋಬೇಕಲ್ವ, ಅದಕ್ಕೆ ಬೆಲ್ಲಕ್ಕೆ ನೀರು ಹಾಕ್ಬಿಟ್ಟು ಪಾಕ ಏನೂ ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಆ ಬೆಲ್ಲ ನೋಡಿ ಇವಾಗೆಲ್ಲ ಕರಗಿದೆ. ಇವಾಗ ಇನ್ನೊಂದು ನಾನು ಒಂದು ಪಾತ್ರೆಗೆ ಈ ಬೆಲ್ಲ ಏನು ಕರಗಿರುತ್ತಲ್ವ ಅದನ್ನು ನೀಟಾಗಿ ಸೋಸ್ಕೊಂಡು ಇದಕ್ಕೆ ನಾನೇನು ಅದನ್ನು ತೆಗೆದಿಟ್ಕೊಂಡಿದ್ವಿ ಅಲ್ವ ಸಪ್ಪೆದು, ಅದು ಬೇಳೆ ಮತ್ತು ಅಕ್ಕಿದು, ಅದನ್ನು ಇವಾಗ ಈ ಬೆಲ್ಲದ ನೀರಿಗೆ ಹಾಕ್ಕೊಳ್ಳೋಣ. ಬೆಲ್ಲದ ನೀರಿಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಒಂದು 2 ನಿಮಿಷ ಇದು ಮಿಕ್ಸ್ ಆಗೋ ಅಷ್ಟೊತ್ತಿಗೆ ಕುದೀತಾ ಇರಲಿ. ಅಂದರೆ ಇದು ಅಕ್ಕಿ ಮತ್ತು ಬೇಳೆದೆಲ್ಲ ಸ್ವೀಟ್ದೆಲ್ಲ ಅಬ್ಸರ್ವ್ ಮಾಡಿಕೊಂಡು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಅದೆಲ್ಲ ನೀಟಾಗಿ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಕುದೀಲಿ. ಕಲರ್ ಕೂಡ ನೋಡಿ ಚೇಂಜ್ ಆಗ್ತಾ ಇದೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾವು ಇದು ಕುದಿಯೋದಾದಮೇಲೆ ಇದಕ್ಕೆ ನಾವು ಹಾಲು ಹಾಕಬೇಕು. ಒಂದು ಅರ್ಧ ಬಟ್ಲಷ್ಟು ನಾನಿಲ್ಲಿ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿದ ಮೇಲೂ 1-2 ನಿಮಿಷ ಕುದಿಸೋಣ ಚೆನ್ನಾಗಿ. ಇದನ್ನು ನಾವು ಎಷ್ಟು ಚೆನ್ನಾಗಿ ಇದನ್ನೆಲ್ಲ ನೀಟಾಗಿ ಕುದಿಸ್ತೀವೋ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಇದರಲ್ಲಿ. ಇವಾಗ ಇದು ಕುದೀತಾ ಅಷ್ಟೊತ್ತಿಗೆ ನಾನು ಇನ್ನೊಂದು ಕಡೆ ಸ್ಟವಲ್ಲಿ ಇದು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಚಿಕ್ಕದ ಬಾಣಲೆ ಇಟ್ಬಿಟ್ಟು ಅದಕ್ಕೆ 1-2 ಸ್ಪೂನ್ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕರಗಿದಾದಮೇಲೆ ಇದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಏನು ಇಟ್ಕೊಂಡಿದ್ನಲ್ವ ಈ ತುಪ್ಪ ಬಿಸಿ ಆದಮೇಲೆ ಈ ದ್ರಾಕ್ಷಿ ಗೋಡಂಬಿನೂ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಗೋಡಂಬಿ ಹಾಕ್ಕೊಳ್ಳೋಣ. ದ್ರಾಕ್ಷಿ ಹಾಕ್ಬಿಟ್ರೆ ಅದು ಬೇಗನೆ ಇದು ಆಗುತ್ತೆ ದ್ರಾಕ್ಷಿ. ಅದಕ್ಕೆ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇವಾಗ ನಾವು ಅದನ್ನು ದ್ರಾಕ್ಷಿ ಹಾಕಬೇಕು. ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ರೆ ದ್ರಾಕ್ಷಿ ಆಗಿರುತ್ತೆ, ಗೋಡಂಬಿ ಆಗಿರಲ್ಲ. ನೋಡಿ ಇವಾಗ 2 ಕರೆಕ್ಟಾಗಿದೆ. ಇದನ್ನು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಇವಾಗ ಇದಕ್ಕೆ ನಾವು ಕೊಬ್ಬರಿ ಹಾಕೋಣ. ನಾನೇನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಆ ಒಣ ಕೊಬ್ಬರಿ ಹಾಕಿದ್ದೀನಿ. ನಿಮಗೆ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಹಸಿ ಕೊಬ್ಬರಿ ಬೇಕು ಅಂದರೆ ಹಸಿ ಕೊಬ್ಬರಿನೂ ತುರಿದು ಹಾಕ್ಕೋಬೋದು. ನಾನಿಲ್ಲಿ ಒಣ ಕೊಬ್ಬರಿನೇ ಹಾಕಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಏಲಕ್ಕಿ ಪೌಡ್ರು ಮತ್ತೇನು ಈ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ನಲ್ವ ಅದನ್ನು ತುಪ್ಪ ಎಲ್ಲದನ್ನು ಹಾಕ್ಬಿಟ್ಟು ನೀಟಾಗಿ ಎಲ್ಲ 1-2 ನಿಮಿಷ ಕುದಿಸೋಣ. ಇದನ್ನು ನೋಡಿ ಎಲ್ಲ ನಾವು ಇದನ್ನು ಚೆನ್ನಾಗಿದೆ. ಎಷ್ಟು ನೀರು ಹಾಕಿದ್ವಿ, ಹಾಲು ಹಾಕಿದ್ವಿ, ಅದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದ್ದಿದೆ. ಇವಾಗ ಹೆಂಗೆ ಅಂದರೆ ನೋಡಿ, ನಾವು ಇವಾಗ ಕೈ ಆಡಿಸ್ತಾ ಇದ್ದಾಗೆ ಗೊತ್ತಾಗ್ತಾ ಇದೆ. ಅದು ನೀಟಾಗಿ ಒಂದು ಕಡೆಯಿಂದ ಎತ್ತುತ್ತಾ ಇದ್ದರೆ ಚೆನ್ನಾಗಿ ಒಂದು ಕಡೆಯಿಂದ ಹೊಂದ್ಕೆ ಅನ್ನಂಗೆ ಬರಬೇಕು. ಅದು ಆ ಥರ ಆಗಿದೆ ನೋಡಿ. ಮೇಲೆ ನಾನು 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದರೆ ಬೇಗ ಗಟ್ಟಿಯಾಗಲ್ಲ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಹಿಂಗೆ ಅಂತ ಇದ್ದರೆ ಗೊತ್ತಾಗ್ತಾ ಇದೆ ಎಲ್ಲ ನೀಟಾಗಿ ಒಂದೇ ಕಡೆ ಅನ್ನಂಗೆ ಬರುತ್ತೆ. ನೋಡಿ ಈ ಥರ ಎಲ್ಲ ನೀಟಾಗಿ ಹಿಂಗೆ ಹೊಂದಿಕೆ ಆದರೆ ಸ್ವೀಟ್ ಪೊಂಗಲ್ಲು ಸಖತ್ತಾಗಿದೆ. ಸ್ವೀಟು ಕರೆಕ್ಟಾಗಿದೆ. ಎಷ್ಟು ಈಸಿಯಾಗಿ ಎರಡನ್ನೂ ನಾವು ಆರಾಮಾಗಿ ಮಾಡ್ಕೋಬೋದು ಒಂದೇ ಸರಿ ಕುಕ್ಕರ್ಗಿಟ್ಟು. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸರಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.